ಒಬ್ಬ ವ್ಯಕ್ತಿ ಅವನ ಬದುಕಲ್ಲಿ ತುಂಬಾ ಕಷ್ಟಗಳಿದೆ ಅಂತ ಅವನಿಗನ್ನಿಸ್ತಾ ಇರುತ್ತೆ. ಭಗವಂತನ ಹತ್ರ ತುಂಬಾ ಪ್ರಾರ್ಥನೆಗಳನ್ನ ಇದೇ ಕುರಿತಾಗಿ ಮಾಡ್ತಾ ಇರ್ತಾನೆ. ನಾವು ನೀವು ದೇವ್ರತ್ರ ಕೇಳ್ತೀವಲ್ಲ, ದೇವ್ರೇ ನನ್ನ ಬದುಕಲ್ಲಿ ಈ ಕಷ್ಟ ಇದೆ, ಇದನ್ನ ನಿವಾರಣೆ ಮಾಡಿಕೊಡು. ಆ ಕಷ್ಟ ಇದೆ, ಅದನ್ನು ನಿವಾರಣೆ ಮಾಡಿಕೊಡು ಅಂತ. ವರ್ಷಗಳ ಕಾಲ ದೇವ್ರತ್ರ ಹೀಗೆ ಪ್ರಾರ್ಥನೆಯನ್ನ ಮಾಡ್ತಿರ್ತಾನೆ. ಆದ್ರೆ ದೇವರು ಯಾಕೋ ಅವನ ಮಾತುಗಳನ್ನೇ ಕೇಳ್ತಿಲ್ಲ ಅಂತ ಅವನಿಗನ್ಸೋದ್ ಶುರುವಾಗತ್ತೆ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಬೇಡಿಕೆಗಳನ್ನ ಇಟ್ರೂ ಕೂಡ ಯಾವ ಬೇಡಿಕೆಯನ್ನು ಪರಮಾತ್ಮ ಈಡೇರಿಸ್ತಾ ಇರ್ಲಿಲ್ಲ. ರೋಸಿ ಹೋಗ್ತಾನೆ ಅವನು. ಭಗವಂತನ ಹತ್ರ ಒಂದು ರಾತ್ರಿ ಪ್ರಾರ್ಥನೆ ಮಾಡ್ತಾನೆ. ಹೇಳ್ತಾನೆ, ದೇವ್ರೇ ನಿನ್ನ ಹತ್ರ ತುಂಬಾ ಪ್ರಾರ್ಥನೆಗಳನ್ನ ಮಾಡಿದ್ದೇನೆ, ತುಂಬಾ ಬೇಡಿಕೊಂಡಿದ್ದೇನೆ. ನನ್ನಷ್ಟು ಭಕ್ತಿಯಿಂದ ನಿನ್ನನ್ನ ಬೇಡಿಕೊಂಡವರು ಪ್ರಾಯಶಃ ಯಾರೂ ಇಲ್ಲ. ಇಷ್ಟೆಲ್ಲ ಬೇಡಿಕೆಗಳನ್ನ ಇಟ್ಟುಕೊಂಡ್ರು, ಇಷ್ಟೆಲ್ಲ ಪ್ರಾರ್ಥನೆಯನ್ನ ಮಾಡಿದ್ರು, ನನ್ನ ಕಷ್ಟಗಳನ್ನ ಪರಿಹಾರ ನೀನು ಮಾಡ್ತಾ ಇಲ್ಲ. ನನ್ನ ಕಷ್ಟಗಳಿಗೆ ಒಂದು ಉತ್ತರವನ್ನ ನೀನು ಕೊಡ್ತಾ ಇಲ್ಲ. ನಾನು ಏನು ಮಾಡ್ಲಿ? ನನಗೆ ಗೊತ್ತಾಗ್ತಿಲ್ಲ. ನನ್ನ ಪ್ರಾಣವನ್ನೇ ನಾನಿನ್ನು ಬಿಡ್ಬೇಕೇನೋ ಅಂತ ಅನ್ನಿಸುವಷ್ಟು ವಿಷಮವಾಗಿದೆ ನನ್ನ ಪರಿಸ್ಥಿತಿ. ನೀನು ಕೈ ಹಿಡಿಯದೇ ಇದ್ರೆ ನಾನು ಈ ಪ್ರಾಣವನ್ನ ಬಿಡಬೇಕಾಗುತ್ತೆ ಅಂತಾನೆ. ನಿದ್ದೆಗೆ ಜಾರ್ತಾನೆ. ಕನಸು ಬೀಳೋದು ಶುರುವಾಗುತ್ತೆ ರಾತ್ರಿ. ಕನಸಿನಲ್ಲಿ ಅವನು ಬಹಳ ವರ್ಷಗಳ ಕಾಲದಿಂದ ಭಯಂಕರ ಆಸ್ಥೆಯಿಂದ ಪ್ರಾರ್ಥನೆಯನ್ನ ಮಾಡಿ ಪೂಜೆಯನ್ನ ಮಾಡ್ತಾ ಇದ್ದಂತಹ ಅವನ ಇಷ್ಟ ದೇವರೇ ಬರ್ತಾರೆ. ಕನಸಲ್ಲಿ ಹೇಳ್ತಾರೆ, ಸರಿ, ನನಗೆ ನೀನು ಹೇಳ್ತಾ ಇರುವಂತಹದ್ದು ಅರ್ಥ ಆಗ್ತಿದೆ. ನಿನ್ನ ಕಷ್ಟಗಳು ತುಂಬಾ ಇದ್ದಾವೆ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಿನಗೆ. ಒಂದು ಕೆಲಸ ಮಾಡು. ನಾಳೆ ರಾತ್ರಿ ನಿನ್ನ ಕಷ್ಟಗಳನ್ನೆಲ್ಲ ಒಂದು ಚೀಟಿಯಲ್ಲಿ ಬರೆದು, ಅಥವಾ ತುಂಬಾ ಕಷ್ಟಗಳಿದ್ದಾವೆ ಅಂತ ಹೇಳಿದ್ರೆ ಎಲ್ಲವನ್ನು ಪುಸ್ತಕಗಟ್ಲೆ ಪುಟಗಟ್ಟಲೆ ಬರೆದು ಅದನ್ನ ಒಂದು ಚೀಲದಲ್ಲಿ ಹಾಕಿ ನಿಮ್ಮ ಊರಿನ ದೇವಸ್ಥಾನದ ಹತ್ರ ತಂದು ಇಡು. ರಾತ್ರಿ 12 ಗಂಟೆಗೆ ಈ ಕೆಲಸವನ್ನ ಮಾಡು. ಉಳಿದದ್ದನ್ನ ನಾನು ನೋಡಿಕೊಳ್ತೇನೆ ಅಂತ ಹೇಳ್ತಾನೆ. ಭಕ್ತನಿಗೆ ಅಬ್ಬಾ, ದೇವರು ಕೊನೆಗೂ ನನ್ನ ಮಾತನ್ನ ಕೇಳಿದ, ನನ್ನ ಪ್ರಾರ್ಥನೆಗಳನ್ನ ಮನ್ನಿಸಿದ ಅಂತ ಖುಷಿ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಏನು ಅಂದ್ರೆ, ಇದೇ ರೀತಿ ಆ ಊರಿನ ಎಲ್ಲರಿಗೂ ಕಷ್ಟಗಳಿದ್ವು. ಅವರೆಲ್ಲರೂ ಭಗವಂತನ ಹತ್ರ ಪ್ರಾರ್ಥನೆಯನ್ನೂ ಮಾಡ್ತಿದ್ರು. ಭಗವಂತ ಎಲ್ಲರಿಗೂ ಇದೇ ಮಾತನ್ನ ಹೇಳಿದ, ನಾಳೆ ನಿಮ್ಮ ನಿಮ್ಮ ಕಷ್ಟಗಳನ್ನ ಚೀಲದಲ್ಲಿ ಬರೆದಿಟ್ಟು, ಅಂದ್ರೆ ಪೇಪರ್ನಲ್ಲಿ ಬರೆದಿಟ್ಟು ಚೀಲದಲ್ಲಿ ಹಾಕಿ ದೇವಸ್ಥಾನಕ್ಕೆ ತಂದುಕೊಡಿ ಅಂತ. ಇವನು 12 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ತಾನೆ. ಹೋಗಿ ನೋಡಿದ್ರೆ ಅಲ್ಲಿ ಊರಿನವರೆಲ್ಲರೂ ಇದ್ದಾರೆ. ಎಲ್ಲರ ಕೈಯಲ್ಲಿ ಸಣ್ಣ ಪುಟ್ಟ ದೊಡ್ಡದು ಅಂತ ಹೇಳುವಂತಹ ಚೀಲಗಳು. ಎಲ್ಲ ಚೀಲಗಳ ಒಳಗೆ ಹಾಳೆಗಳು. ಹಾಳೆಗಳಲ್ಲಿ ಏನಿರ್ತವೆ? ಇವರಿವರ ಕಷ್ಟಗಳು ಇರ್ತವೆ. ಎಲ್ಲರಿಗೂ ಆಶ್ಚರ್ಯ, ಏನಾಗ್ತಿದೆ ಇದು? ನಾನು ಪರಮಭಕ್ತ ಅಂತ ಹೇಳಿ ಪ್ರತಿಯೊಬ್ಬರದ್ದು ಆಲೋಚನೆ. ನನ್ನ ಹಾಗೆ ದೇವರನ್ನು ಯಾರು ಕೂಡ ಪೂಜಿಸೋದಿಲ್ಲ ಅಂತ ಹೇಳುವಂತಹದ್ದು ಪ್ರತಿಯೊಬ್ಬನದ್ದು ನಂಬಿಕೆ. ಹೀಗಿರುವಾಗ ಬೇರೆಯವರು ಎಲ್ಲರೂ ಅಲ್ಲೇ ಇದ್ದಾರೆ ಅಂತ ನೋಡಿದಾಗ ಎಲ್ಲರಿಗೂ ಆಶ್ಚರ್ಯ. ದೇವಸ್ಥಾನದಲ್ಲಿ ಎಲ್ಲರೂ ಕೂತಿದ್ದಾರೆ. ಕೂತಿರ್ಬೇಕಾದ್ರೆ ಒಂದು ಅಶರೀರವಾಣಿ ಕೇಳಿ ಬರುತ್ತೆ. ನಿನ್ನೆ ನಿಮ್ಗೆಲ್ಲರಿಗೂ ಹೇಳಿದ್ದೆ ನಾನು, ನಿಮ್ಮ ನಿಮ್ಮ ಕಷ್ಟಗಳನ್ನ ಸಣ್ಣ ಪುಟ್ಟ ದೊಡ್ಡ ಚೀಲಗಳಲ್ಲಿ ಹಾಕಿ ಬರೆದಿಟ್ಟು ತನ್ನಿ ಅಂತ. ನೀವಿವತ್ತು ಅದನ್ನ ತಂದಿದ್ದೀರಿ. ಈಗ ನೀವು ಮಾಡಬೇಕಾಗಿರುವಂತಹದ್ದು ಒಂದು ಕೆಲಸ. ನಿಮ್ಮ ಕಷ್ಟಗಳ ಗೋಣಿಯನ್ನ ತಂದು ಅಲ್ಲಿ ಎದುರುಗಡೆ ಇಡಬೇಕು. ಆದ್ರೆ ಹಾಗೆ ಹೋಗುವ ಹಾಗಿಲ್ಲ. ಇನ್ಯಾವುದೋ ಒಂದು ಗೋಣಿಯನ್ನ ನೀವು ಎತ್ತಿಕೊಂಡು ಹೋಗಬೇಕು. ಇನ್ಯಾವುದೋ ಗೋಣಿಯನ್ನ ಎತ್ತಿಕೊಂಡು ಹೋಗುವ ನಂಬಿಕೆ ನಿಮಗಿಲ್ಲ, ಅಥವಾ ಅದು ಹೋಗೋದು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಗೋಣಿಯನ್ನೇ ನೀವು ತಗೊಂಡು ಹೋಗಿ, ತೊಂದರೆ ಇಲ್ಲ. ಆದ್ರೆ ಒಂದು ಗೋಣಿಯನ್ನ ಇಲ್ಲಿಟ್ಟು ಇನ್ನೊಂದು ಗೋಣಿಯನ್ನ ತಗೊಂಡು ಹೋಗಬೇಕು, ಅಥವಾ ನಿಮ್ಮ ಗೋಣಿಯನ್ನೇ ನೀವು ವಾಪಸ್ ತಗೊಂಡು ಹೋಗಬೇಕು ಅಂತಾನೆ ಭಗವಂತ. ಈಗ ಅಲ್ಲಿದ್ದವರಿಗೆಲ್ಲರಿಗೂ ಧರ್ಮ ಸಂಕಟ. ನಮ್ಮ ಕಷ್ಟಗಳು ಏನು ಅನ್ನೋದು ನಮಗೆ ಗೊತ್ತಿದೆ. ಅದನ್ನ ನಾವಲ್ಲಿಡಬಹುದು. ಆದ್ರೆ ಇನ್ನೊಂದು ಚೀಲದಲ್ಲಿ ಯಾವ ಕಷ್ಟಗಳು ಇದ್ದಾವೆ? ಸಣ್ಣ ಚೀಲ ಅಂತ ಹೇಳಿದ ಮಾತ್ರಕ್ಕೆ ಅದರಲ್ಲಿರುವ ಕಷ್ಟಗಳು ಸಣ್ಣದು ಅಂತ ಹೇಳೋದಕ್ಕಾಗೋದಿಲ್ಲ. ಯಾವ ಚೀಲದಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ? ತಮ್ಮ ಕಷ್ಟದ ಗೋಣಿಯನ್ನೇ ವಾಪಸ್ ತಗೊಂಡು ಮನೆಗೆ ಹೋಗ್ತಾರೆ. ಕತೆ ಇರಬಹುದು, ನಿಜವೂ ಇರಬಹುದು. ಆದ್ರೆ ಇದರಿಂದ ನಮಗೆ ತಿಳಿಬೇಕಾಗಿರುವಂತಹದ್ದು ಏನು? ಮನುಷ್ಯ ಅಂತ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರ್ತದೆ. ಇರುವೆಯ ಕಷ್ಟ ಅಂತ ಹೇಳಿದ್ರೆ ಆನೆಗೆ ಆನೆಯ ಕಷ್ಟ. ಈ ಕಷ್ಟಗಳೆಲ್ಲವೂ ಇರುವುದು ಯಾಕೆ ಅಂತ ಹೇಳಿದ್ರೆ ನಮಗೆ ಒಂದು ಪಾಠವನ್ನ ಕಲಿಸೋದಕ್ಕೆ. You will learn something when you go through misery. You learn something when you go through fear, when you go through anxiety, when life becomes difficult. ನಾವು ಕಷ್ಟಗಳನ್ನ ಎದುರಿಸಿದಾಗ, ಬದುಕೇ ದುಸ್ತರ ಅಂತ ಅನಿಸಿದಾಗ, ತೀರಾ ಭಯವಾದಾಗ, ಬದುಕಲ್ಲಿ ಏನಿದೆ ಅರ್ಥ ಅನ್ನುವಂತಹ ಪ್ರಶ್ನೆಗಳನ್ನ ಎದುರಾಗಿಸುವಂತಹ ವಿದ್ಯಮಾನಗಳು ನಮ್ಮ ಬದುಕಲ್ಲಿ ನಡೆದಾಗ
ನಮಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಈ ಕಷ್ಟಗಳಿಗಿಂತ ನಾವು ಸ್ಟ್ರಾಂಗ್ ಆಗಿದ್ದೇವೆ. ಈ ಕಷ್ಟಗಳಿಗಿಂತ ನಾವು ಶಕ್ತಿಶಾಲಿಗಳಾಗಿದ್ದೇವೆ ಅಂತ ಹೇಳುವಂತಹದ್ದು. ಮುಂಚೆ ನಾನು ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದದ್ದು ಇದನ್ನೇ. ಕಷ್ಟಗಳನ್ನ ಕೊಡಬೇಡ ದೇವ್ರೆ ಅಂತ. ಬದುಕಲ್ಲಿ ನನಗೆ ಬಂದಂತಹ ಕಷ್ಟ, ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದಂತಹ ನನ್ನ ಮಡದಿಯನ್ನ ನಾನು ಕಳ್ಕೊಂಡದ್ದು. ಇದನ್ನ ಹೇಳಬೇಕೋ ಬೇಡವೋ ಅಂತ ಗೊತ್ತಿಲ್ಲ. ನಿಮ್ಗೆ ಎಷ್ಟೋ ಜನರಿಗೆ ಗೊತ್ತಿರಬಹುದು. 134 ದಿನಗಳ ಕಾಲ ಕಾರ್ ಅಪಘಾತ ಆದ ಮತ್ತೆ ತುಂಬಾ ನೋವನ್ನ ಅನುಭವಿಸಿ ಅವಳು ನಮ್ಮನ್ನ ಬಿಟ್ಟು ಹೋದ್ಲು. ಇಷ್ಟೆಲ್ಲ ಆಗುವಾಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದದ್ದು, ಈ ಕಷ್ಟವನ್ನ ನನಗೆ ಯಾಕೆ ಕೊಟ್ಟೆ ನೀನು ಅಂತ. ಆದ್ರೆ ಇವತ್ತು ನೋಡಿ, ಅಪಘಾತ ಆಗಿ 9 ತಿಂಗಳು 1 ದಿನ ಆಗಿದೆ. ಮೇ 27, 2025ರಲ್ಲಿ ಅಪಘಾತ ಆಗಿತ್ತು. ಇವತ್ತು ಫೆಬ್ರವರಿ 28. ನಾನಿಲ್ಲಿ ನಮ್ಮ ತೋಟದಲ್ಲಿ ಕೂತ್ಕೊಂಡು ನಿಮಗೆ ಕಷ್ಟಗಳು ಬಂದಾಗ ಅದರ ಬಗ್ಗೆ ಹೆದರಬೇಡಿ, ಅದರ ಬಗ್ಗೆ ಬೇಜಾರು ಮಾಡಿಕೊಳ್ಬೇಡಿ. ಕಷ್ಟಗಳನ್ನ ಎದುರಿಸಿ ಅದರಿಂದ ಹೊರಗೆ ಬಂದಾಗ ನೀವೊಬ್ಬ ಚೇಂಜ್ಡ್ ಹ್ಯೂಮನ್ ಬೀಯಿಂಗ್ ಆಗಿರ್ತೀರಿ. ನಿಮ್ಮ ಬದುಕಲ್ಲಿ ನಿಮಗೆ ಗೊತ್ತಿಲ್ಲದಂತಹ ಶಕ್ತಿ ನಿಮಗೆ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ದೇನೆ. ಇದನ್ನ 9 ತಿಂಗಳು 2 ದಿನದ ಮುಂಚೆ ಹೇಳು ಅಂತ ಹೇಳಿದ್ರೆ ನಾನು ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಹೇಳೋದಕ್ಕೆ ನನಗದರ ಅರಿವಿರ್ಲಿಲ್ಲ. ಬದುಕಲ್ಲಿ ಅಷ್ಟು ದೊಡ್ಡದೊಂದು ಕಷ್ಟವನ್ನ ಅನುಭವಿಸಿದಂತಹ ಎಕ್ಸ್ಪೀರಿಯನ್ಸ್ ನನಗಿರ್ಲಿಲ್ಲ. ಇವತ್ತದೆಲ್ಲವೂ ಇದೆ. ಅವಳಿಲ್ಲದೆ ನಾನು ಬದುಕ್ತಾ ಇದ್ದೇನೆ. ಅವಳಿಲ್ಲದೆ ನಮ್ಮ ಬದುಕು ಮುಂದೆ ಹೋಗ್ತಿದೆ. ಕಾರಣ ಏನು? ಅವನೊಬ್ಬನಿದ್ದಾನೆ, ಅವನು ನಮ್ಮನ್ನ ಕಾಯ್ತಾನೆ ಅಂತ ಹೇಳುವಂತಹ ದೃಢವಾದಂತಹ ನಂಬಿಕೆ. ಕಷ್ಟಗಳು ಇವತ್ತೂ ಇದ್ದಾವೆ, ಕಷ್ಟಗಳು ಮುಂದೆಯೂ ಬರಬಹುದು. ಈಗ ನೋಡಿದ್ದಕ್ಕಿಂತ ದೊಡ್ಡ ಕಷ್ಟಗಳು ಬರಬಹುದು, ಈಗ ನೋಡಿದ್ದಕ್ಕಿಂತ ಸಣ್ಣ ಕಷ್ಟಗಳು ಬರಬಹುದು. ಆದ್ರೆ ಬದುಕು ಅಂತ ಹೇಳಿದ ಮೇಲೆ ಅಲ್ಲಿ ಒಂದಿಷ್ಟು ಏರುಪೇರುಗಳು ಇದ್ದೇ ಇರ್ತವೆ. ಆದರೆ ಏರುಪೇರಿಲ್ಲದೆ ಮುಂದೆ ಹೋಗಬೇಕಾಗಿರುವಂತಹದ್ದು ಅವನೊಬ್ಬನಿದ್ದಾನೆ ನನ್ನನ್ನ ಕಾಯೋದಕ್ಕೆ. ಅವನನ್ನ ಭಕ್ತಿಯಿಂದ ಪ್ರಾರ್ಥಿಸಿದರೆ, ಅವನನ್ನ ನಂಬಿದರೆ ಆ ಕಷ್ಟಗಳನ್ನ ಎದುರಿಸಿ ನಿಲ್ಲುವಂತಹ ಶಕ್ತಿಯನ್ನ ನನಗೆ ಕೊಡ್ತಾನೆ ಅಂತ ಹೇಳುವಂತಹ ಅಚಲವಾದಂತಹ ವಿಶ್ವಾಸ. ಇದು ನಿಮ್ಮಲ್ಲಿ ಬಂತಾ? ನೀವು ಬದುಕಲ್ಲಿ ಗೆದ್ದ ಹಾಗೆ. ಇದು ನಿಮ್ಮಲ್ಲಿ ಬರ್ಲಿ, ಶಕ್ತಿ ನಿಮಗೆ ಬರ್ಲಿ, ಕಷ್ಟಗಳನ್ನ ಎದುರಿಸುವಂತಹದ್ದು ದೇವರು ನಿಮ್ಮನ್ನ ಗಟ್ಟಿಗೊಳಿಸಲಿ ಅಂತ ಹೇಳುವಂತಹ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಹೋಗಿ ಬರ್ತೇನೆ. ನಾನು ನಿಮ್ಮ ಆಶೀಶ್ ಸರಟ್ಕ.